ಅಂಡ್ ಆಲ್ಸೋ ಒಬೇಸಿಟಿ ಅಮಂಗ್ ಕಿಡ್ಸ್, ಹೌದು. ಅದನ್ನು ತುಂಬಾನೇ ನೋಡ್ತಿದ್ದೀವಿ. ಲೇಟರ್ ಆನ್ ಅದು ಕಾಂಪ್ಲೆಕ್ಸಿಟೀಸ್ ಏನೋ ಬೇರೆ ಕಾಯಿಲೆನೇ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್? Obesity in kids is mainly because of, again, the food habits they are having, ಓಕೆ because of this screen Okay. involvement during feeding. ಒಬೇಸಿಟಿ ಜೆನೆಟಿಕಲಿ ಬರೋದು ಅಲ್ವಾ? Genetically ಕೂಡ ಇರುತ್ತೆ. ಹೌದಾ? Genetic factors are also there, ಓಕೆ but the thing is these genetic factors were there some years ago also, ಓಕೆ ಓಕೆ ಬಟ್ ಅವಾಗ ಅಷ್ಟೊಂದು ನೋಡ್ತಾ ಇರಲಿಲ್ಲ ನಾವು. ಬಟ್ ಈಗ ಏನಾಗಿದೆ ಅಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಭಾಳ ಎಫೆಕ್ಟ್ ಮಾಡ್ತಿದೆ, ಕರೆಕ್ಟ್ ಕರೆಕ್ಟ್. ಅದರಿಂದಾಗಿ ಜಾಸ್ತಿ ಇನ್ಸಿಡೆನ್ಸ್ ನೋಡ್ತಾ ಇದ್ದೀವಿ. ಓಕೆ ಅಂಡ್ ಆಲ್ಸೋ ಅಮಂಗ್ ಗರ್ಲ್ಸ್ ದೇ ಆರ್ ರೀಚಿಂಗ್ ಪ್ಯೂಬರ್ಟಿ ವೆರಿ ಅರ್ಲಿ ಏಜ್, 10 years, 11 years, 12 years. Is this normal? ಆ್ಯಕ್ಚುಲಿ ಅದೇ Again, ಪ್ಯೂಬರ್ಟಿ this has to be connected to somewhat we call lifestyle agli, food changes. So what is ಪ್ರೊಬ್ಯಾಬ್ಲಿ ಇಟ್ ಮೈಟ್ ಬಿ ಅ ಪಾರ್ಟ್ ಆಫ್ ಎವಲ್ಯೂಷನ್ ವಿ ಕ್ಯಾನ್ ಸೇ. okay? ದ ಥಿಂಗ್ ಈಸ್ ಫ್ಯೂ ಫಿಸಿಯಾಲಜಿಕಲ್ ಪ್ರೊಸೆಸಸ್ ಚೇಂಜ್ ಆಗುತ್ತೆ. ಲೈಕ್ ಎಲ್ಲನೂ ಮುಂಚೆ ಮೆನ್ಷನ್ ಮಾಡಿರೋ ಥರನೇ ಇರಬೇಕು ಅಂತಲೂ ಇರೋದಿಲ್ಲ. ಅದರಲ್ಲಿ ಇದು ಒಂದು ಫ್ಯಾಕ್ಟರ್ ಇರ್ಬೋದು, ಅರ್ಲಿ ಅಟೈನ್ಮೆಂಟ್ ಆಫ್ ಪ್ಯೂಬರ್ಟಿ. Okay, sure then. Okay. So let's move on to type 2 diabetes. ಶೋರ್. ಎಲ್ಲರ ಹತ್ರ ಶುಗರ್ ಇದೆ, ಯಾರ ಮನೇಲೂ ಶುಗರಿಗೆ ಕಮ್ಮಿ ಇಲ್ಲ. ಸೊ ಈಗ ನೋಡ್ತಾ ಇದ್ರೆ 25 to 35 ಏಜ್ ಗ್ರೂಪ್ ಅವ್ರಿಗೆ ಸುಮಾರಷ್ಟು ಯಂಗ್ಸ್ಟರ್ಸ್ ಆರ್ ಫೇಸಿಂಗ್ ದಿಸ್ ಟೈಪ್ 2 ಡಯಾಬಿಟಿಕ್ as a new problem. Is it a new norm or something? ಆ್ಯಕ್ಚುಲಿ ಅಗೇನ್ ವಿ ಕ್ಯಾನ್ ಟೆಲ್ ಬಿಕಾಸ್ ಆಫ್ ಟುಡೇಸ್ ಲೈಫ್ ಸ್ಟೈಲ್ ಆ್ಯಂಡ್ ಪ್ರಾಬ್ಲಮ್ ಏನು ಅಂದರೆ ಅದೇ ಅವರಿಗೆ ರೈಟ್ ಗೈಡೆನ್ಸ್ ಸಿಗ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಇನ್ ರಿಲೇಷನ್ ವಿತ್ ನ್ಯೂಟ್ರಿಷನ್. ಸಾಕಷ್ಟು ಕಡೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಬಟ್ ಯಾವುದು ರೈಟ್ ಇನ್ಫಾರ್ಮೇಷನ್ ಅನ್ನೋದು ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಹೀಗಾಗಿ ಅವ್ರ ನ್ಯೂಟ್ರಿಷನಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಮೇಜರ್ ರೀಸನ್ ಅಂತಲೇ ಹೇಳ್ಬೋದು ಡಯಾಬಿಟೀಸ್ ಇನ್ ಯಂಗ್ಸ್ಟರ್ಸ್. ಓಕೆ, ಸೊ ಏನು ಮಾಡಿದ್ರೆ we can avoid that? For prevention of diabetes, we can follow the usual this thing, whatever is beneficial for other metabolic syndrome. ಅವಾಗಲೇ ಹೇಳಿದ ಹಾಗೆ ಕೆಲವೊಂದು ಹ್ಯಾಬಿಟ್ಸ್ನ ಯಂಗ್ಸ್ಟರ್ಸ್ಗಳು ಅಳವಡಿಸ್ಕೊಳ್ಳೇಬಾರ್ದು, ಸ್ಪೆಷಲಿ ಸ್ಮೋಕಿಂಗ್, Correct. ಆಲ್ಕೋಹಾಲ್ ಇಂಟೇಕ್. That's not cool, right? ಹಾಗೆಯೇ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇತ್ತೀಚೆಗೆ ನೋಡ್ತಿರ್ತೀವಿ ನಾವು, ಲೇಟ್ ನೈಟ್ ಔಟ್ಸ್, ನೈಟ್ ಪಾರ್ಟೀಸ್. Yeah. ಇದರಿಂದ ಡಿಸ್ಟರ್ಬೆನ್ಸ್ ಆಫ್ ಸ್ಲೀಪ್ ಆಗ್ತಿರುತ್ತೆ. ಮೆಜಾರಿಟಿ ಆಫ್ ದ ಹಾರ್ಮೋನ್ಸ್ ಬಾಡಿಗೆ ಬೇಕಾಗಿರೋದು ನೈಟ್ ಟೈಮಲ್ಲಿನೇ ಸೆಕ್ರೇಟ್ ಆಗ್ತಿರುತ್ತೆ, ಅಂದರೆ ಸ್ಪೆಷಲಿ ಸ್ಲೀಪಲ್ಲಿ. ಸೊ ಸ್ಲೀಪ್ ಹಾರ್ಮ್ ಆದಾಗ ಡೆಫಿನೆಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ವಿಚ್ ಕ್ಯಾನ್ ಲೀಡ್ ಟು ಡಯಾಬಿಟೀಸ್. ಸೊ ಒಂದು ಮಾಡಿ ಒಂದು ಬಿಡೋ ಹಾಗಿಲ್ಲ. ಇಫ್ ಯು ಆರ್ ಮೇಂಟೈನಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್, ಯು ಶುಡ್ ಮೇಂಟೈನ್ ಅ ಹೆಲ್ದಿ ಸ್ಲೀಪ್ ಸೈಕಲ್ ಆಲ್ಸೋ. ರೈಟ್ ರೈಟ್. ಎಲ್ಲ ಸೇರಿದ್ರೆ ಒಳ್ಳೆ ಮೆಟಬಾಲಿಸಮ್ ಇರುತ್ತೆ ಆ್ಯಂಡ್ ಆಲ್ಸೋ ಯುವರ್ ಡಯಾಬಿಟೀಸ್ ವಿಲ್ ಬಿ ಅಟ್ ಬೇ ಅಂತ ಹೇಳ್ತಿದ್ದೀರಾ. ಓಕೆ, ಸೊ ಈಗ ಮೆಟಬಾಲಿಸಮ್ ಬಗ್ಗೆ ಮಾತಾಡಿ. ಸೊ ವಾಟ್ ಇಸ್ ದಿಸ್ ಮೆಟಬಾಲಿಸಮ್? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ವೈ ಇಸ್ ಎವ್ರಿ ಒನ್ ಎಂಫಸೈಸಿಂಗ್ ಆನ್ ಇಟ್? ಮೆಟಬಾಲಿಸಮ್ ಅಂತ ಬಂದಾಗ ಮೇನ್ಲಿ ಇದರಲ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಅನಾಬೋಲಿಸಮ್ ಅಂತ ಹೇಳ್ತೀವಿ, ಅಂದರೆ ಬಿಲ್ಡ್ ಆಗೋಕ್ಕೆ, ಬಾಡಿಲಿ ಎಲ್ಲ ಸ್ಟೋರ್ ಆಗೋಕ್ಕೆ. ಇನ್ನೊಂದು ಕೆಟಬಾಲಿಸಮ್ ಅಂತ, ಅಂದರೆ ಅದನ್ನು ಖರ್ಚು ಮಾಡೋದು, ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಥರ, ಇವೆರಡರ ಬ್ಯಾಲೆನ್ಸೇ ಮೆಟಬಾಲಿಸಮ್. ಸೂಪರ್. ಸೊ ಈಗ ಮೆಟಬಾಲಿಸಮಲ್ಲಿ ಇತ್ತೀಚೆಗೆ ಆಗ್ತಿರೋ ಚೇಂಜಸ್ ನೋಡೋದಾದರೆ ಮೇನ್ಲಿ ನಮ್ಮ ಗಟ್ ಮೈಕ್ರೋಬಯೋ ಅಂತ ಕರಿತೀವಿ ನಾವು. ಅಂದರೆ ನಮ್ಮ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಅಲ್ಲಿ ಬಿಲಿಯನ್ಸ್ ಗಟ್ಟಲೆ ಮೈಕ್ರೋಬ್ಸ್ ಅವರ ಜೊತೆಗೇನೆ ಬದುಕ್ತಿರುತ್ತೆ. ಸೊ ಇದು ನಮ್ಮ ನಾರ್ಮಲ್ ಇಂಟೆಸ್ಟೈನಲ್ ಫ್ಲೋರಾದಲ್ಲಿ ಕಂಡುಬರೋ ಬ್ಯಾಕ್ಟೀರಿಯಾಸ್ಗಳು. ಇದರಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಇರ್ಬೋದು, ಅಡಲ್ಟ್ರೇಟೆಡ್ ಫುಡ್, ಹಾಗೆ ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಕೂಡ ಹೇಳ್ಬೋದು. ಸೊ ಇವೆಲ್ಲ ಕೂಡ ಈ ಬ್ಯಾಕ್ಟೀರಿಯಾನ, ಅಂದರೆ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾನ ಡ್ಯಾಮೇಜ್ ಮಾಡ್ತಿದೆ. ಇದರಿಂದಾಗಿ ಮೆಟಬಾಲಿಸಮ್ಗೆ ತುಂಬ ಎಫೆಕ್ಟ್ ಆಗ್ತಿದೆ. ಸೊ ಇದು ಒನ್ ಆಫ್ ದ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಮೆಟಬಾಲಿಸಮ್, ಗಟ್ ಹೆಲ್ತ್, ಮೆಂಟಲ್ ಹೆಲ್ತ್ಗೆ ಕನೆಕ್ಟ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಕನೆಕ್ಷನ್ ಇದೆ. ಹೇಗೆ? ತಲೆ ಎಲ್ಲಿದೆ, ಹೊಟ್ಟೆ ಎಲ್ಲಿದೆ? ನಮ್ಮ ಮೆಡಿಕಲ್ ಲಿಟ್ರೇಚರಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಯೂಶುವಲಿ ವಿಲ್ ಸ್ಟಾರ್ಟ್ ಫ್ರಮ್ ದ ಗಟ್ ಅಂತಾನೆ ಹೇಳ್ತೀವಿ ನಾವು. ಸ್ಪೆಷಲಿ ನೀವು ಪಾರ್ಕಿನ್ಸನ್ ಡಿಸೀಸ್ ಅಂತ ಕೇಳಿರ್ಬೋದು. ಅದರಲ್ಲಿ ಒಂದು ಹೈಪೋಥಿಸಿಸ್ನ ಮಾಡಿದ್ದಾರೆ, ಬಾರ್ಕ್ಸ್ ಹೈಪೋಥಿಸಿಸ್ ಅಂತ. ಅದರಲ್ಲಿ ಪಾರ್ಕಿನ್ಸನ್ ವಿಲ್ ಸ್ಟಾರ್ಟ್ ಫ್ರಮ್ ದ ಗಟ್ ಅಂತಾನೆ. ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಟ್ಟಿರೋದು ಅಂತ ಅಂದರೆ, ಅಗೇನ್
ಈಗ ನ್ಯೂರೋಲಜಿಕಲಿ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂದರೆ ಮೇನ್ಲಿ ನ್ಯೂಟ್ರಿಯೆಂಟ್ ಸಪ್ಲೈ ಚೆನ್ನಾಗಿರಬೇಕು ಒಂದು. ಹೌದು. ಎರಡನೇದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿರೋವಂಥ ಟಾಕ್ಸಿನ್ಸ್ ಎವ್ರಿ ಡೇ ಪ್ರೊಡ್ಯೂಸ್ ಆಗೋದು ಅವೆಲ್ಲ ನಾರ್ಮಲ್ ಆಗಿ ಬಾಡಿಯಿಂದ ಹೊರಗೆ ಹೋಗ್ತಿರಬೇಕು. ಸೊ ಈ ಪ್ರೊಸೆಸ್ ಆಗೋದು ಗಟ್ಟಲ್ಲಿ. ಅದರಲ್ಲಿ ಲಿವರ್ ಕೂಡ ಇನ್ವಾಲ್ವ್ ಇರುತ್ತೆ. ಲಿವರ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಟಾಕ್ಸಿಫೈಯಿಂಗ್ ಆರ್ಗನ್ ಅಂತಾನೆ ಹೇಳ್ತೀವಿ. ಓಕೆ. ಸೊ ಈ ರಿಲೇಷನ್ ಇಂದಾಗಿನೇ ನ್ಯೂರೋಲಜಿಕಲ್ ಡಿಸಾರ್ಡರ್ಸ್ ಆರ್ ರಿಲೇಟೆಡ್ ವಿತ್ ಗಟ್ ಅಂತ ಹೇಳ್ತಾರೆ.